ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಈ ಸಭೆ ಕುರಿತು ಮಾತನಾಡಿದ ಅಂಜುಮನ್ ಅಧ್ಯಕ್ಷ ಜಮೀರ್ ಪಾಷಾರವರು, ನಮ್ಮ ಮುಸ್ಲಿಂ ಹಬ್ಬಗಳು ಬಂದಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಗಳಲ್ಲಿ ಕರೆಂಟ್ ಇರೋದಿಲ್ಲ. ಹೀಗಾಗಿ ದಯವಿಟ್ಟು ಹಬ್ಬಕ್ಕೆ ಕರೆಂಟ್ ಕಟ್ ಮಾಡಬಾರದು ಅಂತ ಮನವಿ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪನವರು, ನಾವೆಲ್ಲ ಒಂದಾಗಿ ಹಬ್ಬಗಳನ್ನು ಆಚರಿಸಬೇಕು, ಅಲ್ಲದೆ ಯಾವುದೇ ತಪ್ಪು ಮಾಡಿದಲ್ಲಿ ಪೊಲೀಸರ ಗಮನಕ್ಕೆ ತರಬೇಕು ವಿನಃ ತಾವೇ ಖುದ್ದಾಗಿ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸಂಚಾರಿ ಠಾಣೆಯ ವೃತ್ತ ನಿರೀಕ್ಷಕರಾದ ಲೋಕೇಶ್, ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಸದಾನಂದ, ನಗರಸಭೆ ಆಯುಕ್ತ ನವೀನ್, ಮುಸ್ಲಿಂ ಮುಖಂಡರುಗಳಾದ ಕೋಲಾರ ಅಂಜುಮನ್ ಅಧ್ಯಕ್ಷರಾದ ಜಮೀರ್ ಅಹಮದ್, ಹ್ಯೂಮನ್ ರೈಟ್ಸ್ ಆಲಿವನ್ ಅಧ್ಯಕ್ಷ ಸೈಯದ್ ರಿಜ್ವಾನ್, ನವಾಜ್ ಮುಬಾರಕ್, ಟಿಎಸ್ಎಸ್ ಅಧ್ಯಕ್ಷ ಆಸಿಫ್, ಮೆಹಬೂಬ್, ಆರಿಫ್, ಇಮ್ರಾನ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ವರದಿ ಚಾಂದ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಶಬೆ ಖಾದರ್ ದಿನ ಏನಿರುತ್ತೆ ಸರ್? ಶಬೆ ಖಾದರ್ ರಾತ್ರಿ ಎಲ್ಲ ಜಾಗರಣೆ ಇರುತ್ತೆ ಸರ್, ನಮಾಜ್ ಲೈಕ್ ಶಬೆ ಬಾರತ್. ಹೌದು ನೈಟ್ ಎಲ್ಲ ನಾವು ಜಾಗರಣೆ ಮಾಡ್ತೀವಿ. ನಮಗೆ ನಮಾಜ್ ಶಬೆ ಖಾದರ್ ಶಬೆ ಖಾದರ್ ನಮ್ಮ ಸಹಕಾರ ಚೆನ್ನಾಗಿದೆ. ಎಲ್ಲ ಮಸೀದಿ ಪಾಯಿಂಟ್ಸ್ನಲ್ಲೆಲ್ಲ ತಾವು ಪೊಲೀಸವ್ರಿಗೆ ಡೆಬ್ಯೂಟ್ ಮಾಡ್ತೀರಾ, ಅವರೆಲ್ಲ ಅಲ್ಲಿ ಜಾಗರಣೆ ಕೆಲಸವನ್ನೆಲ್ಲ ನೋಡ್ತಾರೆ. ಮತ್ತು ನಮ್ಮ ಹಬ್ಬ ನಾವು ಹಬ್ಬ ಮಾಡೋದು ಡಿಪೆಂಡ್ ಆಗೋದು ಹಿಲಾಲ್ ಕಮಿಟಿ ಅಂತೇಳಿ ಬೆಂಗಳೂರಲ್ಲಿ ಥ್ರೂಔಟ್ ಕರ್ನಾಟಕ ಆ ಕಮಿಟಿ ಇರ್ತದೆ. ಅವರು ಅನೌನ್ಸ್ ಮಾಡಿದ್ರೆ ಮೂನ್ ನೋಡಿದ್ದೀವಿ ಅಂಥೇಳಿ ನಂತರ ನಾವೆಲ್ಲ ಇಲ್ಲಿ ಅನೌನ್ಸ್ ಮಾಡ್ತೀವಿ. ಅದು ಬಹುಶಃ ಶುಕ್ರವಾರನೂ ಬರ್ಬೋದು, ಶನಿವಾರನೂ ಬರ್ಬೋದು. ಆ 2 ದಿವಸ ಯಾವಾಗ ಅನೌನ್ಸ್ ಮಾಡ್ತಾರೆ ಆ ದಿವಸ ನಾವು ಆಚರಣೆ ಮಾಡ್ತೇವೆ. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಪ್ರೇಯರ್ ಈದ್ ಪ್ರೇಯರು ಎರಡು ಕಡೆ ಆಗ್ತದೆ. ಒಂದು ಮೌಲಾ ಖಾಜಾ ಈದ್ಗಾ ಚಿಕ್ಕಬಳ್ಳಾಪುರ ರೋಡ್, ಅಲ್ಲಿ ಸುಮಾರು 9 ಗಂಟೆಗೆ ನಮಾಜ್ ಟೈಮ್ ಫಿಕ್ಸ್ ಮಾಡಿದ್ದಾರೆ. 9 ಗಂಟೆಗೆ ಅಲ್ಲಿ ನಮಾಜ್ ಫಿಕ್ಸ್ ಮಾಡಿರೋದು. ತಾವೆಲ್ಲ ಸೆಕ್ಯೂರಿಟಿ ಇರ್ತದೆ, ಟ್ರಾಫಿಕ್ಕು ಡೆಬ್ಯೂಟ್ ಮಾಡ್ತೀರ, ಸ್ವಲ್ಪ ಜನರು ಜಾಸ್ತಿ ಇರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ರೋಡ್ ಮೇಲೇನು ನಮಾಜ್ ಆಗ್ತದೆ. ನೀವು ಚಿಕ್ಕಬಳ್ಳಾಪುರ ಕಡೆಯಿಂದ ಬರೋದು ಟ್ರಾಫಿಕ್ ಡೈವರ್ಟ್ ಮಾಡ್ತೀರಾ, ಅದು ಆ್ಯಸ್ ಯೂಶ್ವಲ್. ಎರಡನೇದು ನಮಾಜು ನಮ್ಮ ಶಾಹಿ ಈದ್ಗಾನಲ್ಲಿ 10 ಗಂಟೆಗೆ ಫಿಕ್ಸ್ ಆಗಿದೆ. 10 ಗಂಟೆಯಿಂದ 11:30ವರೆಗೂ ಆಗ್ತದೆ. ಇಲ್ಲೂ ಸಹ ತಮ್ಮೆಲ್ಲ ನೀವೆಲ್ಲ ಬರ್ತೀರಾ, ನೋಡ್ತೀರಾ, ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡ್ತೀರಾ.